ಹಲೋ, ಎಲ್ಲರಿಗೂ ನಮಸ್ಕಾರ. ಚೆನ್ನಾಗಿದ್ದೀರಾ ಅಂತ ಅಂದ್ಕೊತಾ ಇದ್ದೀನಿ. ತುಂಬ ಚೆನ್ನಾಗಿರಿ ಆಯಿತಾ. ಒಂದು ಕ್ಲಿಪ್ಸ್ಗಳನ್ನು ತೋರಿಸ್ತೀನಿ, ಯಾಕಂದರೆ ಮಕ್ಕಳಿದ್ದಾರಿಂದ ಅವರು ಪ್ರಾಜೆಕ್ಟ್ಸು ಅದು ಇದು ಅಂತ ಇರುತ್ತೆ. ನಿಮಗೆ ಏನಾದರೂ ಇದರಿಂದ ಹೆಲ್ಪ್ ಆದರೆ ಯು ಕ್ಯಾನ್ ಟು ಯೂಸಸ್ ಫಾರ್ ಇನ್ನೂ ಚಿಕ್ಕವನಿದ್ದಾನೆ. ಸೊ ಹಾಗಾಗಿ ಒಂದು ಪ್ರಾಜೆಕ್ಟ್ ಬಂದುಬಿಟ್ಟು ಸೀಸನ್ಸ್ ವೈಸು ಪ್ರಾಜೆಕ್ಟ್ಸು. ಸೊ ಪ್ರತಿಯೊಂದು ಸೀಸನ್ಸ್ಗಳನ್ನು, ಪ್ರತಿಯೊಂದು ಡ್ರಾಸ್ಗಳನ್ನು ಎಲ್ಲವನ್ನು ನಾವು ಪ್ರಾಜೆಕ್ಟ್ಗಳನ್ನು ಮಾಡಬೇಕು. ಸೊ ಚಿಕ್ಕ ಮಕ್ಕಳಿಗೂ ಪ್ರಾಜೆಕ್ಟ್ಗೂ ಅದು ಇದು ಎಲ್ಲ ಇರುತ್ತೆ ನೋಡಿ. ನಾವೆಲ್ಲ ನಾವೆಲ್ಲ ಕಲ್ತಿರೋಕ್ಕಿಂತನೂ ಇವಾಗಿನ ಮಕ್ಕಳಿಗೆ ತುಂಬ ಹೆವಿ ಆದಂಥ ಅಥವಾ ತುಂಬ ಲಕ್ಸುರಿ ಆದಂಥ ಅಥವಾ ತುಂಬ ಕಠಿಣವಾದಂತಹ ಅಥವಾ ಈ ಯುಗಕ್ಕೆ ಹೊಂದುವಂತಹ ಒಂದು ವಿದ್ಯಾಭ್ಯಾಸವನ್ನು, ಒಂದು ಮಾರಲ್ ಆಫ್ ಏನು ಇಯರಿಂದ ಏನು ಚೇಂಜ್ ಆಗ್ತಾ ಇದೆ, ಇಯರ್ ಬೈ ಇಯರ್ ಏನು ವಿದ್ಯಾಭ್ಯಾಸಗಳು ಚೇಂಜ್ ಆಗ್ತಾಯಿದೆ, ಅದರಿಂದ ತುಂಬ ಖುಷಿಯಾಗುತ್ತೆ. ಮತ್ತು ಅದು ಮಕ್ಕಳಿಗೆ ಬರ್ಡನ್ ಅಲ್ಲ ಅಂತ ಅನಿಸುತ್ತೆ ನನಗೆ. ಯಾಕಂದರೆ ಬರ್ಡನ್ ಯಾಕಲ್ಲ ಅಂತಂದರೆ ಅವರು ಚೆನ್ನಾಗಿ ಕಲಿತ್ರೆ ಮುಂದೆ ಚೆನ್ನಾಗಿ ಆಗ್ತಾರೆ, ತುಂಬ ಜೀವನದಲ್ಲಿ ಮುಂದೆ ಬರ್ತಾರೆ ಆಯಿತಾ. ಯಾವತ್ತು ಮಕ್ಕಳಿಗೆ ಬರ್ಡನ್ ಅಂತ ಅಂದ್ಕೋಬೇಡ್ರಿ. ಅವ್ರಿಗೆ ಪ್ರೀತಿಯಿಂದ ಪ್ರತಿಯೊಂದನ್ನು ತಿಳಿಸಿ ಅವ್ರಿಗೂ ಮಾಡೋಕ್ಕೆ ಕೊಡಿ. ಅವರ ಆ್ಯಕ್ಟಿವಿಟಿಯಲ್ಲಿ ನಾವು ಭಾಗಿಯಾಗಿ ತುಂಬ ಚೆನ್ನಾಗಿ ಟೈಮನ್ನು ಸ್ಪೆಂಡ್ ಮಾಡಿ. ಓಕೆ ಆಯಿತಾ. ಇನ್ನೊಂದು ಇದು ನನ್ನ ಮಗಂದಾಯಿತು, ಅವನದು ಪ್ರಾಜೆಕ್ಟ್ಸ್ ಬಗ್ಗೆ ಮಾತಾಡಿದೆ. ನೀವು ನೋಡಿ ಪ್ರಾಜೆಕ್ಟ್ಸ್ಗಳನ್ನು, ತುಂಬ ಚೆನ್ನಾಗಿ ಅನಿಸ್ತು, ಶೇರ್ ಮಾಡಬೇಕನ್ನಿಸ್ತು ಯಾಕೋ. ಸೊ ಅದಕ್ಕಾಗಿ ಶೇರ್ ಮಾಡ್ತಾಯಿದ್ದೀನಿ. ಮತ್ತು ನೆಕ್ಸ್ಟ್ ಬಂದುಬಿಟ್ಟು ನಮ್ಮ ಹೆಣ್ಮಕ್ಳಿಗೆ ಒಂದು ಕಿವಿ ಮಾತು ಹೇಳ್ತಾ ಇದ್ದೀನಿ. ಯಾವತ್ತೂ ಅಂದ್ಕೊಂಡ್ಬಿಡಿ ಜೀವನದಲ್ಲಿ ಏನೋ ಹೇಳ್ತಾರಲ್ಲ, ಅವರ ಹಂಗಿದ್ಬಿಟ್ರೆ ನಾವು ಚೆನ್ನಾಗಿರ್ತೀವಿ, ಇವ್ರು ಹಂಗಿದ್ಬಿಟ್ರೆ ನಾವು ಚೆನ್ನಾಗಿರ್ತೀವಿ. ಪ್ಲೀಸ್ ಇದನ್ನು ತೆಗೆದು ಹಾಕಿಬಿಡಿ. ಮತ್ತು ನಾವು ಇನ್ನೊಂದು ಸ್ವಲ್ಪ ಬೆಳಗಿದ್ರೆ ಚೆನ್ನಾಗಿರ್ತೀವಿ, ಇನ್ನೊಂದು ಸ್ವಲ್ಪ ಕಪ್ಪಿದ್ದೀನಿ, ಇನ್ನೊಂದು ಸ್ವಲ್ಪ ಬೆಳಗಿದ್ರೆ ಚೆನ್ನಾಗಿರ್ತೀನಿ, ಸ್ವಲ್ಪ ದಪ್ಪ ಇದ್ದೀನಿ, ಸಣ್ಣ ಆಗಿಬಿಟ್ರೆ ಚೆನ್ನಾಗಿರ್ತೀನಿ. ಅಯ್ಯೋ ಅವ್ರು ನೋಡು ಹಾಗಿದ್ದಾರೆ, ಇವ್ರು ನೋಡು ಹೀಗಿದ್ದಾರೆ. ಮನೆಯಲ್ಲಿ ತುಂಬ ಈ ಥರ ಹೇಳ್ತಿದ್ರೆ ಅಥವಾ ಯಾರೋ ನಿಮ್ಮ ಫ್ರೆಂಡ್ಸ್ಗಳೆಲ್ಲ ಹೇಳ್ತಿದ್ರೆ ಟಾಕ್ಸಿಕ್ ಆಗಿ ಮಾತಾಡ್ತಾಯಿದ್ದೆ, ಪ್ಲೀಸ್ ಹೇಳ್ತಾಯಿದ್ದೀನಿ, ಅವರು ಕಿವಿಗಳನ್ನು ಒಂದು ಕಿವಿಯಲ್ಲಿ ಹಾಕ್ಕೊಂಬಿಡಿ, ಇನ್ನೊಂದು ಕಿವಿಯಲ್ಲಿ ಬಿಟ್ಬಿಡಿ. ನಿಜವಾಗ್ಲೂ ಹೇಳ್ತಾ ಇದ್ದೀನಿ. ಅವ್ರ ಥರ ನೀವಾಗಿಲ್ಲ, ಇವ್ರ ಥರ ನೀವಾಗಿಲ್ಲ ಅಂತ ಹೇಳೋರೆಲ್ಲ ಅವರಾಗಿದ್ದಾರಾ? ಅವ್ರದ್ದು ಬೇಕಾದರೆ ಇನ್ನೊಬ್ರದ್ದೇ ಮಾತುಗಳನ್ನ ಅವರು ಇನ್ನೊಬ್ಬರಲ್ಲಿ ನಾವು ಇನ್ನೊಬ್ಬರ ಒಂದು ವ್ಯಕ್ತಿತ್ವದಲ್ಲಿ ನಾವು ಯಾಕೆ ಹುಡುಕಬೇಕು? ದೇವರು ನಮ್ಮನ್ನು ತುಂಬ ಚೆನ್ನಾಗಿ, ತುಂಬ ನಮ್ಮದೇ ಆದಂಥ ಒಂದು ಕಲೆಗಳನ್ನು, ನಮ್ಮದೇ ಆದಂಥ ಒಂದು ವ್ಯಕ್ತಿತ್ವವನ್ನು, ನಮ್ಮದೇ ಆದಂಥ ಒಂದು ಪರ್ಸ್ನಾಲಿಟಿಯನ್ನು ಮಾಡಿ ನಮ್ಮನ್ನು ಕಳಿಸಿದ್ದಾನ್ರಿ ಭೂಮಿಗೆ. ಪ್ರತಿಯೊಬ್ಬರಲ್ಲೂ ಒಂದೊಂದು ಕಲೆಗಳಿದೆ, ಪ್ರತಿಯೊಬ್ಬರಲ್ಲೂ ಒಂದು ಪ್ರೌಡ್ ಆಫ್ ಮೂಮೆಂಟ್ಗಳಿದ್ದಾವೆ. ಯಾರೇ ಆಗಲಿ, ಗಂಡು ಮಕ್ಕಳಾಗಲಿ, ಈ ವಿಡಿಯೋನ ನೋಡ್ತಾ ಇರೋದು ಹೆಣ್ಮಕ್ಳಾಗಲಿ, ಇದು ಒಂದೇ ರಿಕ್ವೆಸ್ಟ್ ಮಾಡ್ಕೊಳ್ತೇನೆ. ನಾಟ್ ಇನ್ ಜೆಂಡರ್ ಇಶ್ಯೂಸ್, ನಾಟ್ ಇನ್ ಕಲರ್ ಇಶ್ಯೂಸ್, ನಾಟ್ ಇನ್ ಎನಿಥಿಂಗ್ ಇಶ್ಯೂಸ್. ನಿಮ್ಮ ಮನಸ್ಸಿಗೆ, ನಿಮ್ಮ ವ್ಯಕ್ತಿತ್ವಕ್ಕೆ, ನಿಮ್ಮ ಮನೆಯವ್ರಿಗೆ ಕರೆಕ್ಟ್ ಇರ್ಬೇಕು. ನೀವು ಇನ್ನೊಬ್ಬರಿಗೆ ನಾನು ಕರೆಕ್ಟ್ ಇದ್ದೀನಿ ಅಂತ ಸರ್ಟಿಫಿಕೇಟ್ ತೋರಿಸ್ಕೊಂಡು ಜೀವನ ಮಾಡ್ಕೋ ಅವಶ್ಯಕತೆ ಇಲ್ಲ. ಆ್ಯಕ್ಚುಲಿ ದಿಸ್ ಮೂಮೆಂಟಲ್ಲಿ, ಈ ಒಂದು ಯುಗದಲ್ಲಿ ಅವಶ್ಯಕತೆ ಇಲ್ಲ. ಚೆನ್ನಾಗಿದೆ. ಇವಾಗ ನೋಡಿ, ನೀವು ಎಷ್ಟೇ ಒಳ್ಳೆಯವರಾಗಿ ಏನೇ ಮಾಡಿ ನೆಗೆಟಿವ್ ಪೀಪಲ್ ನೆಗೆಟಿವೇ ಮಾತಾಡೋದು. ನಿಮ್ಮ ಬಗ್ಗೆ ನೋಡಿಬಿಡಿ. ಯಾವತ್ತಾದರೂ ನೀವು ಹೆಣ್ಮಕ್ಳದ್ದು ಒಂದು ಇರುತ್ತೆ ನೋಡಿ. ಆ್ಯಕ್ಚುಲಿ ಎಲ್ಲಾದರೂ ಹೋದರೆ, ಯಾವುದೋ ಫಂಕ್ಷನ್ಗೆ ಹೋಗ್ಬಿಡ್ರಿ, ಮತ್ತೊಂದೆಲ್ಲೋ ಹೋಗ್ಬಿಡಿ, ನೀವು ಚೆನ್ನಾಗಿ ಕಾಣ್ತೀರಿ ಅಂತ ಅಂದ್ಕೊಳ್ಳಿ. ನೀವು ಸಣ್ಣಗಿರಲಿ, ದಪ್ಪ ಇರಲಿ, ವೈಟ್ ಇರಲಿ, ಬ್ಲ್ಯಾಕ್ ಇರಲಿ, ಮತ್ತೊಂದಿರಲಿ, ಅದು ನೀವು ಚೆನ್ನಾಗಿ ಕಾಣ್ತಿದ್ದೀರಾ ಅಂತ ಅವ್ರ ಕಣ್ಣು ಕುಗ್ತಾ ಇದ್ಬಿಟ್ರೆ ನಿಮ್ಮಲ್ಲಿರೋ ನೆಗೆಟಿವೇನೇ ಫಸ್ಟ್ ಹೇಳೋದು ಅವರು. ಅಯ್ಯೋ ಇದು ಚೆನ್ನಾಗಿರಬೇಕಿತ್ತು, ಅಯ್ಯೋ ಇದು ಇನ್ನೂ ಚೆನ್ನಾಗಿರಬೇಕಿತ್ತು ಅಂತ. ಆಯಿತಾ. ಪ್ಲೀಸ್ ತಲೆ ಕೆಡಿಸ್ಕೋಬೇಡಿ ಇದಕ್ಕೆಲ್ಲ. ಪ್ಲೀಸ್ ಹೇಳ್ತಾ ಇದ್ವಿ, ಪ್ಲೀಸ್ ಡಸ್ಟ್ಬಿನ್ ದಿಸ್ ದ್ಯಾಟ್ ವರ್ಡ್ಸ್, ಡಸ್ಟ್ಬಿನ್ ದಿಸ್ ದ್ಯಾಟ್ ವಾಯ್ಸಸ್ ಆಲ್ಸೋ. ಅದನ್ನೆಲ್ಲ ಡಸ್ಟ್ಬಿನ್ನಿಗೆ ಹಾಕಿ. ಐ ಆಮ್ ಅ ಸೆಲ್ಫ್ ಲವರ್, ಐ ಆಮ್ ಅ ಸೆಲ್ಫ್ ಡಿಪೆಂಡರ್, ಐ ಆಮ್ ಅ ಸೆಲ್ಫ್ ಎವ್ರಿಥಿಂಗ್. ಅಲ್ಲ ರೀ, ನೀವು ಯೋಚನೆ ಮಾಡಿಬಿಡಿ.
ಮಕ್ಕಳನ್ನ ನೋಡ್ಕೋತೀವಿ, ಅತ್ತೆ ಮಾವ ನೋಡ್ಕೋತೀವಿ, ಅಪ್ಪ ಅಮ್ಮನ ನೋಡ್ಕೋತೀವಿ, ಮೇನಾಗಿ ಹಸ್ಬೆಂಡನ್ನ ನೋಡ್ಕೋತೀವಿ. ಇದೆಲ್ಲ ಮಾಡ್ತಿರೋ ನಾವು ನಮ್ಮನ್ನು ನಾವು ನೋಡ್ಕೋತೀವಿ. ತುಂಬ ವರ್ಕಿಂಗ್ ಶೆಡ್ಯೂಲ್ಸ್ ಇರುತ್ತೆ. ಈ ಬ್ಯುಸಿ ಲೈಫಲ್ಲಿ ಇಷ್ಟೆಲ್ಲ ಮಾಡ್ತಾಯಿರ್ತೀವಿ, ಇಷ್ಟೆಲ್ಲನೇ ತುಂಬ ಪ್ರೆಷರ್ ಇರುತ್ತೆ ನಮಗೆ. ಅದರಲ್ಲಿ ಟಾಕ್ಸಿಕ್ ಪೀಪಲ್ದೆಲ್ಲ ಪ್ರೆಷರನ್ನೆಲ್ಲ ಜಾಸ್ತಿ ಹಾಕ್ಕೋಬೇಡಿ ನೀವು ತಲೆಯಲ್ಲಿ, ಪ್ಲೀಸ್ ತಲೆಯಲ್ಲಿ ಹಾಕ್ಕೋಬೇಡಿ. ಮತ್ತು ಇದರಲ್ಲಿ ಒಂದು ಮೊಸರನ್ನ ನಾನು ಕಲಿತಿದ್ದೀನಿ. ಸೊ ಆ ಮೊಸರನ್ನ ನೋಡಿಕೊಂಡು ನಿಮ್ಗೆ ಇಷ್ಟ ಆದರೆ ಮಾಡಿಕೊಂಡು ತಿಂದ್ಕೊಂಡು ಮಜಾ ಆಗಿರಿ, ಆಯಿತಾ? ಮಜಾ ಆಗಿರಿ, ಜೀವನದಲ್ಲಿ ಖುಷಿಯಾಗಿರಿ. ಅಯ್ಯೋ ಏನು ಇವರು ಈ ಥರ ಹೇಳ್ತಾ ಇದ್ದಾರೆ, ಈ ಥರ ವಿಡಿಯೋ ಮಾಡ್ತಾ ಇದ್ದಾರೆ ಅಂತಲ್ಲ. ಅಯ್ಯೋ ನಾನು ತುಂಬ ನೋಡಿದ್ದೀನಿ, ಅದಕ್ಕಾಗಿ ನಿಮ್ಗೆ ಹೇಳ್ತಾ ಇರೋದು. ಮಜವಾಗಿರಿ, ಖುಷಿಯಾಗಿರಿ. ಯಾಕೆ ಖುಷಿಯಾಗಿದ್ದರೆ ಖುಷಿನೇ ಬರೋದು.